ಎಲ್ಲರಿಗೂ ನಮಸ್ಕಾರ ಗುರು. ನಾನು ನಿಮ್ಮ ರಾಕ್ಸ್ಟಾರ್ ಪ್ರದೀಪ್. ಇವತ್ತು ಜಿಮ್ಮಲ್ಲಿ ಯಾರೂ ಇಲ್ಲ ಅಂದ್ಬಿಟ್ಟು ಬೇಗ ವರ್ಕೌಟ್ ಮಾಡ್ಕೊಂಡು ಮನೆಗೆ ಬಂದರೆ ನಮ್ಮಮ್ಮ ವರಲಕ್ಷ್ಮಿ ಹಬ್ಬಕ್ಕೆ ಅಂತ ಎಲ್ಲ ರೆಡಿ ಮಾಡ್ತಾಯಿದ್ರು. ಅದಕ್ಕೆ ನಾನು ಟಿಫನ್ಗೆ ಅಂದ್ಬಿಟ್ಟು ಈರುಳ್ಳಿ ಕ್ಯಾರೆಟ್ ಎಲ್ಲ ಕಟ್ ಮಾಡಿಕೊಂಡು ಚಿತ್ರಾನ್ನ ಮಾಡೋದ ಅಂತ ರೆಡಿ ಮಾಡಿದೆ. ನಾನೇನು ಹೇಳೋದು ಅಂದರೆ, ಮನೇಲಿ ಹೆಣ್ಮಕ್ಳು ಯಾರೂ ಇಲ್ಲ ಅಂದಾಗ ನಾವೇ ಹೆಲ್ಪ್ ಮಾಡೋದ್ರಲ್ಲಿ ಏನೂ ತಪ್ಪಾಗಲ್ಲ. ನಾನು ಬೇರೆ ಒಬ್ಬನೇ ಇದ್ದು ಈಗ ಅಡುಗೆ ಮಾಡೋದೆಲ್ಲ ಕಲ್ತಿದ್ದೀನಿ. ನಮ್ಮ ಆಂಟಿಯವ್ರ ಮನೆಯಲ್ಲೇ ಇರೋದು, ಬಟ್ ನಾನು ಆದರೂ ಅಡುಗೆ ಮಾಡೋದು ಕಲ್ತಿದ್ದೀನಿ. ಹೊರಗಡೆ ಬಂದು ನೋಡಿದ್ರೆ ಪೂಜೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದರು. ಇವಳು ನಮ್ಮ ಆಂಟಿ ಮಗಳು, ಏನು ನೀವು ಅಣ್ಣ ಈ ಥರ ವೀಡಿಯೋ ಮಾಡ್ತಾವನಲ್ಲ ಅಂತ ನೋಡ್ತಾವಳೆ. ವೀಡಿಯೋ ಮಾಡಿ ಸಾಕು, ಬೈಲಿ ಹೋಮಕ್ಕೆ ಕಡ್ಡಿ ಹಾಕು ಅಂತ ಕರೆದು ಕುಣಿಸ್ಕಿದ್ರು. ಎಲ್ಲ ಆದಮೇಲೆ ಪೂಜೆ ಮುಗೀತು. ಅವರು ಆಶೀರ್ವಾದ ಮಾಡಿ ಸರಿ ಅಂದ್ಬಿಟ್ಟು ಅವರು ಹೋದರು. ನಾನು ನಮ್ಮ ಅಪ್ಪನ ಕಾರ್ ಇಸ್ಕೋದು ಹಾಗೆ ಒಂದು ರೌಂಡು ಗೇಟ್ ಕಡೆ ಹೋಗಿದ್ದು ಬಂದೆ. ಬೆಳಗ್ಗೆಯಿಂದ ಪೂಜೆ ಇತ್ತು ಅಂತ ನೈಟು ನಮ್ಮ ಫ್ರೆಂಡ್ಸ್ ನೋಡೋಕೆ ಹೋದರೆ ಇವನು ಕ್ಯಾಮ್ರಕ್ಕೆ ಮುಖನೇ ತೋರಿಸ್ತಾ ಇಲ್ಲ. ಅದಕ್ಕೆ ಇವನಿಗೆ ಅಂತ ಒಂದು ಸ್ಪೆಷಲ್ ವೀಡಿಯೋ ಎಡಿಟ್ ಮಾಡಿ ಬಿಟ್ಟಿದ್ದೀನಿ ನೋಡಿ. ಕಂಡಾರ್ ಗಾಡಿ ಇಸ್ಕೊಂಡು ಪೋಸ್ ಕೊಡ್ಕೊಂಡು ನಿಮ್ ಕತ್ಲೇನು ನಿಮ್ ಹುಡುಗಿ ನೋಡಕ್ ಹೋಗಿದೆ ಅಂದ್ರೆ ನೀನ್ ಎಂತ ತಲಾಕ. ನಮ್ಮ ತಾಯಿ ಊಟ ಮಾಡಲ್ಲಡ. ಈ ನನ್ನ ಮಕ್ಕಳು ಒಂದೊಂದಲ್ಲ ಆ ರೆಕಾರ್ಡಿಂಗ್ ಎಲ್ಲಿ ಸಿಗ್ತದೋ ಹಬ್ಬಕ್ಕೆ ಗೊತ್ತು. ನಮಗೆ ಇದ್ದು ನಮ್ಮ ಜೊತೆಗೆ ಇದ್ದು ಮಾಡ್ತಾವ್ರೆ. ನಿಮ್ಮ ಮಕ್ಕಳು ತಣ್ಣಗ ಇರ್ಲಿ.